ಹೆಸರು ಸ್ಮಿತಾ ರವಿಶಂಕರ್ ಅಂತ ಶ್ರೀ ಮಹಾವೀರ ವಿದ್ಯಾಲಯದಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ದಸರಾ ಹಬ್ಬದ ವಿಶೇಷವಾಗಿ ಮಕ್ಕಳ ದಸರಾ ಗೊಂಬೆಗಳ ಹಬ್ಬ ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಿ KG ಮಗುವಿಂದ ಅಪ್ ಟು 10ನೇ ತರಗತಿ ಮಕ್ಕಳ ತನಕ ನಾವು ಗೊಂಬೆಗಳನ್ನು ಕಲೆಕ್ಟ್ ಮಾಡಿದ್ವಿ. ಒಂದೊಂದು ಮಗುವಿನ ಕೈಲಿ ಒಂದೊಂದು ಗೊಂಬೆಯನ್ನು ನಾವು ತರಿಸಿದ್ವಿ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೂ ಸಹ ದಸರಾ ಆಚರಣೆಯ ಬಗ್ಗೆ ನಾವು ಕಲ್ಪನೆ ಇರಬೇಕು, ಅದನ್ನು ಮುಂದುವರಿಸ್ಕೊಂಡು ಹೋಗಲಿ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಆ ನಿಲುವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಾಡಿದ್ವಿ. ಅದು ಯಶಸ್ವಿಯಾಗಿ ಸಹ ಆಯಿತು. ಎಲ್ಲ ರೀತಿಯ ಗೊಂಬೆಗಳ ಜೋಡಣೆಯನ್ನು ಮಾಡಿದ್ದೇವೆ. ಪುರಾಣದ ಕಥೆಗಳ ಹಾಗೆ ಮಹಾಭಾರತ ಇರೋದು, ರಾಮಾಯಣ ಇರಬಹುದು, ಹಾಗೆ ಗುರುಗಳಾದಂಥ ಬೃಂದಾವನವನ್ನು ಇಟ್ಟು ಅದಕ್ಕೆ ಚಿಕ್ಕ ಮಕ್ಕಳು ತಂದುಕೊಟ್ಟಿರುವಂಥ ಟೆಡ್ಡಿ ಬೇರ್ ಸಮೇತ ಮಕ್ಕಳಿಗೆ ಖುಷಿ ಆಗಲಿ ಅಂತ ಯಾವ ಗೊಂಬೆಗಳನ್ನು ಸಹ ನಾವು ಮಕ್ಕಳಿಗೆ ವಾಪಸ್ ಕಳಿಸ್ಲಿಲ್ಲ. ಏಕೆಂದರೆ ಮಕ್ಕಳು ಅವ್ರ ಮನೇಲಿರುವಂಥ ಎಲ್ಲ ಗೊಂಬೆಗಳನ್ನು ತಂದುಕೊಟ್ರು, ಅದಕ್ಕೆ ತಕ್ಕ ಹಾಗೆ ನಾವು ಜೋಡಣೆಯನ್ನು ಮಾಡಿದ್ದೇವೆ. ಅಂತೂ ನಾವು ಅಂದ್ಕೊಂಡ ಹಾಗೆ ನಮ್ಮ ಶಾಲೆಯಲ್ಲಿ ನಾವು ಅಂದ್ಕೊಂಡಿರುವಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಮಿತಾ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ, ಮಹಾವೀರ ವಿದ್ಯಾಲಯದಲ್ಲಿ ಕನ್ನಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಈ ವರ್ಷ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದೇವೆ, ಮಕ್ಕಳ ದಸರಾ ಗೊಂಬೆಗಳ ಹಬ್ಬ ಅಂತ. ಈ ಹಬ್ಬಕ್ಕೆ ಮಕ್ಕಳಿಂದನೇ ನಾವು ಗೊಂಬೆಗಳನ್ನು ಕಲೆಕ್ಟ್ ಮಾಡಿದ್ವಿ. ಪ್ರಿ KG ಮಕ್ಕಳಿಂದ 10th ಸ್ಟ್ಯಾಂಡರ್ಡ್ ಮಕ್ಕಳ ತನಕನೂ ಸಹ ಒಬ್ಬೊಬ್ಬರು ಒಂದೊಂದು ಗೊಂಬೆ ಕೊಡಬೇಕು ಅಂತ, ಅಂದರೆ 1000 ಗೊಂಬೆಗಳ ಮೇಳ ಅನ್ನೋ ರೀತಿ ಮಾಡೋಣ ಅನ್ನೋ ಒಂದು ಕಲ್ಪನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ HM ಅವ್ರು ಫಸ್ಟ್ ಇದನ್ನು ಹೇಳಿದ್ರು. ಸೊ ನಾವು ಎಲ್ಲ ಕ್ಲಾಸ್ ಟೀಚರ್ಸ್ಗಳು ಇದನ್ನು ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡಿ ಫಸ್ಟು ಸಪ್ರೇಟ್ ಗೊಂಬೆಗಳನ್ನು ಸೆಟ್ರೇಟ್ ಮಾಡ್ಕೊಂಡ್ವಿ, ಅಂದರೆ ಯಾವ್ಯಾವ ರೀತಿ ಇದೆ ಅಂತ. ಆಮೇಲೆ ಒಂದು ಐಡಿಯಾ ಮಾಡಿಬಿಟ್ಟು ಸಪ್ರೇಟ್ ಯೂನಿಟ್ ಆಗಿ ನಾವು ಮಾಡಿದ್ವಿ. ಮೊದಲನೇದಾಗಿ ವಿಘ್ನ ನಿವಾರಕನಾದಂತಹ ಗಣೇಶನ ಒಂದು ಸ್ಟೇಜನ್ನು ಮಾಡ್ಕೊಂಡ್ವಿ. ಅಲ್ಲಿ ಗಣೇಶನಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಸಹ ಡೆಕೋರೇಟ್ ಮಾಡಿದ್ವಿ. ಎರಡನೆಯದಾಗಿ ನಮ್ಮ ಶಿವ ಈಶ್ವರನಿಗೆ ಸಂಬಂಧಪಟ್ಟಂಗೆ ಕೈಲಾಸವನ್ನು ಮಾಡಿದ್ವಿ. ಅಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಮಾಡಿರೋವಂಥದ್ದು ನಾವೇ ಟೀಚರ್ಸ್ಗಳೆಲ್ಲ ಸೇರಿ ಮಾಡಿದ್ವಿ. ಅಲ್ಲಿ ಜೊತೆಗೆ ಈಶ್ವರ ಪಾರ್ವತಿ ಅವರ ಮಕ್ಕಳು ಕುಟುಂಬ ಸಮೇತ ಇರೋ ರೀತಿ ಮಾಡಿದ್ವಿ. ನೆಕ್ಸ್ಟು ಲಕ್ಷ್ಮಿ ವೈಕುಂಠ ಇದ್ರದ್ದು ಅಂತೇಳಿ ಮಾಡಿದ್ದೀವಿ. ಅದು ಸಹ ತುಂಬ ಚೆನ್ನಾಗಿ ಬಂದಿದೆ. ಮೂರನೇದಾಗಿ ನಮ್ಮ ದುರ್ಗಾದೇವಿಯನ್ನು, ಅಂದರೆ ದುಷ್ಟಶಕ್ತಿಯ ಸಂಹಾರಕಳಾದಂತಹ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಜೊತೆಗೆ ಬೇಕಾಗಿರುವಂಥ ಗೊಂಬೆಗಳನ್ನು, ಮದುವೆ ಒಂದು ಸಮಾರಂಭಕ್ಕೆ ಬೇಕಾಗಿರುವಂಥ ಪ್ರತಿಯೊಂದನ್ನು ಸಹ ಅಲ್ಲಿ ಜೋಡಿಸಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೆಕ್ಸ್ಟ್ ನಮ್ಮ ಕೃಷ್ಣ ಪರಮಾತ್ಮ, ಅವನ ಲೀಲೆಗಳನ್ನು, ಅವನಿಗೆ ಸಂಬಂಧಪಟ್ಟಂಗೆ ಬಾಲ್ಯದ್ದು, ಗೋಪಾಲಕೃಷ್ಣ ಎಲ್ಲವನ್ನು ಸಹ ಜೋಡಿಸಿದ್ದೀವಿ. ಇಷ್ಟೆಲ್ಲ ದೇವರುಗಳಿದ್ಮೇಲೆ ನಮಗೆ ಬೇಕಾಗಿರುವಂತಹ ಹಿಂದೆ ಒಂದು ಗಾದೆನೇ ಇದೆ, ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ. ಅದೇ ರೀತಿ ಗುರುವನ್ನು ಸಹ ನಾವು ಬೃಂದಾವನವನ್ನು ಸ್ಥಾಪನೆ ಮಾಡಿದ್ದೀವಿ. ಅವರಿಗೆ ಸಂಬಂಧಪಟ್ಟಂಗೆ ರಾಯರು, ಜೊತೆಗೆ ಬುದ್ಧ, ಸಾಯಿಬಾಬಾ ಎಲ್ಲರೂ ಸಹ ಅಲ್ಲಿ ಇರಿಸಿದ್ದೀವಿ. ಇದ್ರ ಮುಖ್ಯ ಉದ್ದೇಶ ಇಷ್ಟೇ, ಮಕ್ಕಳಲ್ಲಿ ಒಂದು ಈ ಸನಾತನ ಧರ್ಮ ಅನ್ನೋದಿರ್ಬೋದು, ಅಥವಾ ಒಂದು ನಮ್ಮ ಸಂಸ್ಕೃತಿ ಅನ್ನೋದೇನು ಅನ್ನೋದಿರ್ಬೋದು ಉಳಿಸ್ಕೊಂಡು ಹೋಗಬೇಕು ಅಂತ. ಮುಂಚೆ ಪ್ರತಿಯೊಂದು ಮನೆಗಳಲ್ಲೂ ಸಹ ಗೊಂಬೆಗಳನ್ನು ಜೋಡಿಸಿ ಆಚರಣೆ ಮಾಡ್ತಾಯಿದ್ರು. 18ನೇ ಶತಮಾನದಲ್ಲಿ ಇದು ಸ್ಟಾರ್ಟ್ ಆಗಿದ್ದಂತಹ ಒಂದು ಕಲ್ಪನೆ. ಬರ್ತಾ ನಾವು ಆಧುನಿಕತೆ ಅಂತ ಬರ್ತಿದ್ದಂಗೆ ಇವೆಲ್ಲವೂ ಸಹ ಕಡಿಮೆ ಆಗ್ತಿದೆ. ಯಾಕಪ್ಪ ಅಂದರೆ ಟೈಮ್ ಇಲ್ಲ ಯಾರಿಗೂ. ಈಗ ಕೆಲವೊಂದು ಮಕ್ಕಳು ಬಂದವರು ಜೋಡಿಸ್ಬಿಟ್ಟು ನೆಕ್ಸ್ಟ್ ಇಯರ್ ಮನೇಲಿ ಜೋಡಿಸೋಣ ಅಮ್ಮ ಅಂತ ಹೇಳಿದಂತೂ ನಾನು ಕೇಳಿಸ್ಕೊಂಡು ಇದೊಂಥರ ಹೊಸ ಪ್ರಯತ್ನ ಚೆನ್ನಾಗಿ ಯಶಸ್ಸನ್ನು ಕೊಟ್ಟಿದೆ. ಮಕ್ಕಳಿಗೂ ಸಹ ಒಂದು ಬಂದು ನೋಡಿ ಇದು ನನ್ನ ಗೊಂಬೆ ಅಂತ ಗುರುತಿಸಿ ಚೆನ್ನಾಗಿ ಖುಷಿಪಟ್ಟರು. ಆ ಖುಷಿಯಲ್ಲಿ ನಾವು ಸಹ ಖುಷಿಪಟ್ವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಧನ್ಯವಾದ.